ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಿಜವಾದ ಹಿಂಬಾಲಕರು ದೇವರಾಜ್ಞೆಗಳಿಗೆ ವಿಧೇಯರಾಗಿರುತ್ತಾರೆ. ಈ ದಿನದ ದೇವರ ವಾಕ್ಯ, ನ್ಯಾಯ ಪ್ರಮಾಣವನ್ನು ಮೀರುವುದೇ ಪಾಪ. 1 ಯೋಹಾನ 3ನೇ ಅಧ್ಯಾಯ 4ನೇ ವಚನ. ಯಾವುದೇ ಪ್ರಯತ್ನ ಅಥವಾ ಶ್ರಮದ ಅವಶ್ಯಕತೆ ಇಲ್ಲದೆ, ಸ್ವಾರ್ಥತ್ಯಾಗದ ಅಗತ್ಯವಿಲ್ಲದೆ, ಲೋಕದ ಮೂರ್ಖತನಗಳಿಂದ ದೂರವಾಗದ ಸುಲಭವಾದ ಧರ್ಮದ ಬಯಕೆಯು ನಂಬಿಕೆಯ ಸಿದ್ಧಾಂತವನ್ನು ಮತ್ತು ಇಂತಹ ನಂಬಿಕೆಯನ್ನು ಜನಪ್ರಿಯ ಸಿದ್ಧಾಂತವನ್ನಾಗಿ ಮಾಡಿದೆ. ಆದರೆ ದೇವರ ವಾಕ್ಯವು ಏನನ್ನು ಹೇಳುತ್ತದೆ? ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೇ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ ಎಂದು ಅಪೊಸ್ತಲನಾದ ಯಾಕೋಬನು ಹೇಳುತ್ತಾನೆ. ಬಲೆಯಲ್ಲಿ ಸಿಲುಕಿಸುವ ಕ್ರಿಯೆಗಳಿಲ್ಲದ ನಂಬಿಕೆ ಎಂಬ ಸಿದ್ಧಾಂತವು ದೇವರ ವಾಕ್ಯದ ಸಾಕ್ಷ್ಯಕ್ಕೆ ವಿರುದ್ಧವಾಗಿದೆ. ಯಾವ ಬಲವು ಕೃಪೆಯನ್ನು ದಯಪಾಲಿಸುತ್ತದೋ ಅದರ ಷರತ್ತುಗಳನ್ನು ಪಾಲಿಸದೆ ಪರಲೋಕದ ಅನುಗ್ರಹಗಳು ಸಿಗುತ್ತವೆ ಎಂದು ಹೇಳಿಕೊಳ್ಳುವುದು ನಂಬಿಕೆಯಲ್ಲ, ಅದು ಊಹೆಯಾಗಿದೆ. ಯಾಕೆಂದರೆ ನಿಜವಾದ ನಂಬಿಕೆಯ ಆಧಾರವು ಧರ್ಮಶಾಸ್ತ್ರದ ವಾಗ್ದಾನಗಳು ಮತ್ತು ಅನುಗ್ರಹಗಳಲ್ಲಿ ನೆಲೆಯಾಗಿದೆ. ತಿಳಿದಿರುವ ಪಾಪದ ಕೆಲಸವು ಆತ್ಮದ ಸಾಕ್ಷಿ ಹೇಳುವ ಧ್ವನಿಯನ್ನು ನಿಗ್ರಹಿಸುತ್ತದೆ ಮತ್ತು ಆತ್ಮವನ್ನು ದೇವರಿಂದ ದೂರ ಮಾಡುತ್ತದೆ. ನ್ಯಾಯ ಪ್ರಮಾಣವನ್ನು ಮೀರುವುದೇ ಪಾಪ, ಮತ್ತು ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ ಎಂದು ವಾಕ್ಯವು ಹೇಳುತ್ತದೆ. ಯೋಹಾನನು ತನ್ನ ಪತ್ರಿಕೆಗಳಲ್ಲಿ ಪ್ರೀತಿಯ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖಿಸಿದ್ದರೂ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುತ್ತಾ ಬದುಕುತ್ತಿರುವವರು ಪರಿಶುದ್ಧರಾಗಿದ್ದೇವೆ ಎಂದು ಹೇಳಿಕೊಳ್ಳುವ ವರ್ಗದ ನಿಜವಾದ ಗುಣಸ್ವಭಾವಗಳನ್ನು ಪ್ರಕಟಿಸಲು ಆತನು ಹಿಂಜರಿಯಲಿಲ್ಲ. ಒಬ್ಬನು ನಾನು ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದಿದ್ದರೆ ಅವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ನಾವು ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ ಎಂದು ಯೋಹಾನನು ಹೇಳಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಕೆಲಸದ ಪರೀಕ್ಷೆಯು ಇಲ್ಲಿದೆ. ಪರಲೋಕ ಭೂಲೋಕಗಳಲ್ಲಿ ದೇವರ ಪರಿಶುದ್ಧತೆಯ ಮಾನದಂಡಕ್ಕೆ ತಕ್ಕಂತೆ ಮನುಷ್ಯರು ಜೀವಿಸದಿದ್ದರೆ ಯಾವ ಮನುಷ್ಯರು ಹೇಳಿಕೊಳ್ಳುವ ಶುದ್ಧತೆಯನ್ನು ನಾವು ಒಪ್ಪಲು ಸಾಧ್ಯವಿಲ್ಲ. ನೀತಿಯ ಆಜ್ಞೆಯ ಮೌಲ್ಯವನ್ನು ಮನುಷ್ಯರು ತಿಳಿಯದಿದ್ದರೆ, ದೇವರ ಆಜ್ಞೆಗಳನ್ನು ಕಡೆಗಣಿಸಿ ತುಚ್ಛವೆಂದು ಭಾವಿಸಿದರೆ, ಈ ಆಜ್ಞೆಗಳಲ್ಲಿ ಸಣ್ಣದಾದ ಯಾವುದನ್ನಾದರೂ ಪಾಲಿಸದೇ ಇದ್ದರೆ, ಮನುಷ್ಯರಿಗೂ ಹಾಗೇ ಬೋಧಿಸಿದರೆ ಅಂತಹವನು ಪರಲೋಕದ ದೃಷ್ಟಿಯಲ್ಲಿ ಗೌರವಕ್ಕೆ ಪಾತ್ರನಾಗುವುದಿಲ್ಲ. ಮತ್ತು ನಾವು ಅವರು ಹೇಳಿಕೊಳ್ಳುತ್ತಿರುವುದೆಲ್ಲವೂ ಆಧಾರರಹಿತವಾದದ್ದು ಎಂದು ತಿಳಿದುಕೊಳ್ಳಬಹುದು. ಪಾಪವಿಲ್ಲದವನು ಎಂದು ಒಬ್ಬ ಮನುಷ್ಯನು ಹೇಳಿಕೊಳ್ಳುವುದರಲ್ಲಿಯೇ ಹೀಗೆ ಹೇಳಿಕೊಳ್ಳುವ ಮನುಷ್ಯನು ಪರಿಶುದ್ಧತೆಯಿಂದ ದೂರವಿದ್ದಾನೆ ಎಂಬುದಕ್ಕೆ ಅದೇ ಸಾಕ್ಷಿಯಾಗಿರುತ್ತದೆ. ಯಾಕೆಂದರೆ ಅವನಿಗೆ ದೇವರ ಅನಂತವಾದ ಪರಿಶುದ್ಧತೆ ಮತ್ತು ನಿರ್ಮಲತೆಯ ಬಗ್ಗೆ ಅಥವಾ ದೇವರ ಗುಣಸ್ವಭಾವಕ್ಕೆ ಹೊಂದಿಕೆಯಾಗಬೇಕು ಎನ್ನುವವರು ಏನಾಗಿರಬೇಕು
ಎಂಬ ನಿಜವಾದ ಕಲ್ಪನೆ ಇರುವುದಿಲ್ಲ. ಯಾಕೆಂದರೆ ಯೇಸುವಿನ ಉತ್ಕೃಷ್ಟವಾದ ಪ್ರೀತಿ, ಆತನ ಪರಿಶುದ್ಧತೆ ಮತ್ತು ದುಷ್ಟತೆ ಮತ್ತು ಪಾಪದ ಉಗ್ರತೆಯ ಬಗ್ಗೆ ಆತನಿಗೆ ನಿಜವಾದ ಗ್ರಹಿಕೆ ಇಲ್ಲವಾದ ಕಾರಣ ಮನುಷ್ಯನು ತನ್ನನ್ನು ತಾನು ಪರಿಶುದ್ಧನು ಎಂದು ಪರಿಗಣಿಸಿಕೊಳ್ಳುತ್ತಾನೆ. ಆತನ ಅಂದರೆ ಕ್ರಿಸ್ತನ ಲೋಕಜೀವನದಲ್ಲಿ ಪ್ರಕಟವಾದ ನೀತಿವಂತಿಕೆಯೇ ಆತನನ್ನು ಲೋಕದಿಂದ ಪ್ರತ್ಯೇಕಪಡಿಸಿತು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.